ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಇಂದು ನನ್ನ ಕಥೆಯ ಈ ಅಂತಿಮ ಎಪಿಸೋಡ್. ನನ್ನ ಪಪ್ಪ ಅವರನ್ನು ಒಳಗೊಂಡ ಮಹಾಕುಂಭದ ಪವಿತ್ರ ಯಾತ್ರೆ, ಗಂಗಾ ಸ್ನಾನದ ನಂತರ ಉಂಟಾದ ವಿಚಿತ್ರ ವಾಕರಿಕೆ, ಅದರಿಂದ ಆತಂಕಗೊಂಡ ಸ್ವಪ್ನಿಲ್ ಮತ್ತು ಕಾಶಿಯಲ್ಲಿ ಡಾಕ್ಟರ್ ನೀಡಿದ ಆ ಶುಭ ಸಮಾಚಾರ ನನ್ನ ಜೀವನವನ್ನು ಹೇಗೆ ಬದಲಿಸಿತು ಎಂಬುದನ್ನು ನೀವು ಕೇಳುವಿರಿ. ಆಸ್ಥೆಯ ಡೂಬು, ಭಕ್ತಿ ಸ್ನಾನ ಮತ್ತು ಗಂಗಾಜಲದ ಪ್ರಭಾವ. ಕೌಟುಂಬಿಕ ಯಾತ್ರೆ. ಪೂರ್ವಯೋಜನೆ ಪ್ರಕಾರ ಫೆಬ್ರವರಿ ಕೊನೆಯ ವಾರದಲ್ಲಿ ಕುಟುಂಬದವರೆಲ್ಲರೂ ಭಾರತಕ್ಕೆ ಬಂದರು. ಸ್ವಪ್ನಿಲ್ ಕಾಶಿಯಲ್ಲಿ ಹೋಟೆಲ್ ಬುಕ್ ಮಾಡಿದ್ದ ಮತ್ತು ನಾವೆಲ್ಲರೂ ಮಹಾಶಿವರಾತ್ರಿಯ ದಿನದಂದು ತ್ರಿವೇಣಿ ಸಂಗಮದಲ್ಲಿ ಭಕ್ತಿ ಸ್ನಾನ ಮಾಡಲು ತಲುಪಿದೆವು. ಪಪ್ಪ ಅವರ ಸಂತೋಷ. ಪಪ್ಪ ತಮ್ಮ ಹಳೆಯ ವಿಚಾರಗಳ ಕಾರಣ ವೆಚ್ಚದ ಬಗ್ಗೆ ಸ್ವಲ್ಪ ಅಸಹಜವಾಗಿದ್ದರು, ಆದರೆ ಎಲ್ಲರೊಂದಿಗಿನ ಒಡನಾಟದ ಆನಂದವನ್ನು ಪೂರ್ಣವಾಗಿ ಅನುಭವಿಸಿದರು. ಅಮ್ಮ ಮತ್ತು ಸ್ವಪ್ನಿಲ್ ಅವರನ್ನು ಈ ಪುಣ್ಯಕಾರ್ಯದಲ್ಲಿ ಭಾಗಿಯಾಗುವಂತೆ ಮಾಡಿ ಗೌರವ ನೀಡಿದರು. ವಿಚಿತ್ರ ವಾಕರಿಕೆ. ಗಂಗಾ ಸ್ನಾನ ಮುಗಿಸಿ ಹೊರಬಂದಾಗ ನನ್ನಲ್ಲಿ ವಾಕರಿಕೆ ಶುರುವಾಯಿತು. ಸ್ವಪ್ನಿಲ್ ತಕ್ಷಣ ತನ್ನ ಬ್ಯಾಗ್ನಿಂದ ಒಂದು ಕಪ್ಪು ಪಾಲಿಥೀನ್, ಗಾರ್ಬೇಜ್ ಬ್ಯಾಗ್ ತೆಗೆದು ಯಾವುದೇ ಸಂಕೋಚವಿಲ್ಲದೆ ನನ್ನ ಬೆನ್ನು ತಟ್ಟುತ್ತಿದ್ದ. ಅನುಮಾನ, ಗಂಗಾ ಜಲ ಕುಡಿದಿದ್ದರಿಂದ ಹೀಗಾಗಿರಬಹುದು ಎಂದು ಎಲ್ಲರೂ ಅಂದುಕೊಂಡರು. ಆದರೆ ಕಾಶಿಗೆ ಹೋಗುವ ದಾರಿಯಲ್ಲಿ ವಿಪರೀತ ಜನದಟ್ಟಣೆಯಿಂದಾಗಿ 3 ಗಂಟೆಗಳ ಪ್ರಯಾಣದಲ್ಲಿ ನಾನು ಇನ್ನೂ 2 ಬಾರಿ ವಾಂತಿ ಮಾಡಿಕೊಂಡೆ. ಕಾಶಿಯಿಂದ ಶುಭ ಸಮಾಚಾರ. ಡಾಕ್ಟರ್ ಬಳಿ ರಾಶೀಲ್ ಸಲಹೆಯಂತೆ ಸ್ವಪ್ನಿಲ್ ತಕ್ಷಣ ಡಾಕ್ಟರ್ ಅಪಾಯಿಂಟ್ಮೆಂಟ್ ಪಡೆದ. ಸೋನೋಗ್ರಫಿ ನಂತರ ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಶುಭ ಸಮಾಚಾರವಿದೆ. ನೀವು 7 ವಾರಗಳ ಗರ್ಭಿಣಿ ಮತ್ತು ಗರ್ಭದ ಸ್ಥಿತಿ ತೀರಾ ಸಾಮಾನ್ಯವಾಗಿದೆ. ಶುಭ ಸಂಯೋಗ. ಹೋಟೆಲ್ನಲ್ಲಿ ರಾಶೀಲ್ ಸಂತೋಷದಿಂದ ಕೂಗುತ್ತಾ ಹೀಗೆ ಘೋಷಿಸಿದಳು, ಅತ್ತೆ, ನಿಮಗೆ ಬಹಳ ಅಭಿನಂದನೆಗಳು. ಈಗ ನೀವು ಅಜ್ಜಿ ಆಗುತ್ತಿದ್ದೀರಿ. ತ್ರಿವೇಣಿ ಸಂಗಮದಲ್ಲಿ ಈ ವಿಷಯ ತಿಳಿಯುವುದು ಮತ್ತು ಕಾಶಿಯಲ್ಲಿ ದೃಢಪಡುವುದು ಎಲ್ಲರೂ ಒಂದು ದೊಡ್ಡ ಶುಭ ಸಂಯೋಗವೆಂದು ಭಾವಿಸಿದರು. ಹೆಚ್ಚಿದ ಜವಾಬ್ದಾರಿ. ನನಗೆ ಅಮ್ಮನ ಮಾತುಗಳು ನೆನಪಾದವು. ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಸುಗುಣಿ ಹಾಗೂ ಯೋಗ್ಯ ಸಂತಾನವನ್ನು ನೀಡುವುದು ಕೂಡ ಉತ್ತಮ ನಾಗರಿಕರ ಕರ್ತವ್ಯ. ಇದರಿಂದ ನನಗೆ ಸಂತೋಷದ ಜೊತೆಗೆ ನನ್ನ ಮೇಲಿನ ಜವಾಬ್ದಾರಿ ಹೆಚ್ಚಾದಂತೆ ಅನಿಸಿತು. ಕಥೆಯ ಸಮಾರೋಪ. ಅಂತಿಮ ದರ್ಶನ. ಆ ಸಂಜೆ ನಾವೆಲ್ಲರೂ ಉತ್ಸಾಹ ಮತ್ತು ಹರ್ಷದಿಂದ ಕಾಶಿ ವಿಶ್ವನಾಥ ಮಂದಿರದಲ್ಲಿ ದರ್ಶನ ಪಡೆಯುತ್ತಿದ್ದೆವು. ನಿಜವಾದ ಕಥೆ. ಇದು ನನ್ನ ಜೀವನದ ಸಂಪೂರ್ಣ ಮತ್ತು ನಿಜವಾದ ಕಥೆ. ಇದರಲ್ಲಿ ಅಮ್ಮ, ರಾಶೀಲ್, ಸ್ವಪ್ನಿಲ್ ಮತ್ತು ಪರಾಗ್ ಭಯ್ಯ ಅವರ ಜೀವನದ ಭಾಗಗಳು ಇವೆ. ನಾನು ಇದರ ಪ್ರಕಟಣೆಗಾಗಿ ಕಾಪಿರೈಟ್ಗೆ ಅರ್ಜಿ ಸಲ್ಲಿಸಿದ್ದೇನೆ. ನನ್ನ ಜೀವನದ ಎಲ್ಲಾ ಕಷ್ಟಗಳು ಸ್ವಪ್ನಿಲ್ ಪ್ರೇಮ, ಅಮ್ಮನ ಬುದ್ಧಿವಂತಿಕೆಯ ಮಾರ್ಗದರ್ಶನ ಮತ್ತು ಕುಟುಂಬದ ಸಹಕಾರದಿಂದ ದೂರಾದವು. ಮತ್ತು ಒಬ್ಬ ತಾಯಿಯಾಗುತ್ತಿದ್ದೇನೆ ಎಂಬ ಸುದ್ದಿಯೊಂದಿಗೆ ನನ್ನ ಜೀವನ ಸಾರ್ಥಕವಾಯಿತು. ಇದು ನನ್ನ ಮತ್ತು ಸ್ವಪ್ನಿಲ್ ಆತ್ಮಗಳ ಮಿಲನದ ಕಥೆಯ ಅಂತಿಮ ಹಂತ. ನಾನು ನಿಮ್ಮ ಹೋಸ್ಟ್ ವಾಣಿ ಮತ್ತು ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನೀವು ಕೇಳುವಿರಿ ಎಪಿಸೋಡ್ 72, ಮಹಾಕುಂಭದ ಸ್ನಾನ, ಸುಖಕರ ವಾಕರಿಕೆ ಮತ್ತು ಅಂತಿಮ ಶುಭ ಸಮಾಚಾರ. ದಿನಗಳು, ವಾರಗಳು ಮತ್ತು ತಿಂಗಳುಗಳು ಕಳೆದು ಹೋದವು. ಯೋಜನೆಯಂತೆ ಫೆಬ್ರವರಿ ಕೊನೆಯ ವಾರದಲ್ಲಿ ರಾಶೀಲ್ ಸೇರಿದಂತೆ ಕುಟುಂಬದ ಸದಸ್ಯರೆಲ್ಲರೂ ಭಾರತಕ್ಕೆ ಬಂದರು. ಅವರು ಬರುವ ಮೊದಲೇ ಸ್ವಪ್ನಿಲ್ ಕಾಶಿಯಲ್ಲಿ 3 ದಿನಗಳ ಕಾಲ ಉತ್ತಮ ಹೋಟೆಲ್ನಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ದ. ಯಾತ್ರೆಯಲ್ಲಿ ನಾವು ಪ್ರಯಾಗ್ರಾಜ್ಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ, ಮಹಾಶಿವರಾತ್ರಿಯಂದು ಮಹಾಕುಂಭದ ಮುಕ್ತಾಯದ ವೇಳೆ ಭಕ್ತಿ ಸ್ನಾನ ಮಾಡಿ ಮರಳಲು ಪ್ಲಾನ್ ಮಾಡಿದ್ದೆವು. ಅಮ್ಮ ಮತ್ತು ಸ್ವಪ್ನಿಲ್ ಈ ಪುಣ್ಯಕಾರ್ಯದಲ್ಲಿ ನನ್ನ ಪಪ್ಪ ಅವರನ್ನು ಮರೆತಿರಲಿಲ್ಲ. ಪಪ್ಪ ಕೂಡ ನಮ್ಮೊಂದಿಗೆ ಬಂದರು. ಅವರು ತಮ್ಮ ಹಳೆಯ ಸಂಪ್ರದಾಯಗಳ ಕಾರಣ ಮಗಳ ಅತ್ತೆಯ ಮನೆಯವರು ತಮ್ಮ ಮೇಲೆ ಮಾಡುವ ವೆಚ್ಚದ ಬಗ್ಗೆ ಸ್ವಲ್ಪ ಮುಜುಗರ ಅನುಭವಿಸಿದರು. ಎಲ್ಲರ ಜೊತೆಗಿರುವುದನ್ನು ಮಾತ್ರ ಬಹಳ ಆನಂದಿಸಿದರು. ಅವರು ಎಲ್ಲರ ಮಧ್ಯೆ ಕಡಿಮೆ ಮಾತನಾಡಿದರು, ಆ ಅನುಭೂತಿಯನ್ನು ಪಡೆದರು. ನನ್ನ ಪಪ್ಪ ಮತ್ತು ನಾನು ಹೊರತುಪಡಿಸಿ ಉಳಿದವರೆಲ್ಲ ಜಗತ್ತನ್ನು ನೋಡಿದವರು, ಆದರೆ ನನ್ನ ಮತ್ತು ಪಪ್ಪ ಪ್ರಪಂಚ ಬಹಳ ಸಣ್ಣದು. 3ನೇ ದಿನ ಮಹಾಶಿವರಾತ್ರಿ ಸ್ನಾನದ ನಂತರ ನಾನು ಗಂಗಾ ನದಿಯಿಂದ ಹೊರಗೆ ಬಂದ ತಕ್ಷಣ ನನ್ನಲ್ಲಿ ವಾಕರಿಕೆ ಶುರುವಾಯಿತು. ನಾನು ಸ್ವಪ್ನಿಲ್ ಬಳಿ ಹೇಳಿದ ಕೂಡಲೇ ಅವನು ಆತಂಕಗೊಂಡನು. ಅಷ್ಟು ದೊಡ್ಡ ಭಕ್ತರ ಸಮೂಹದ ಮಧ್ಯೆ ನಾವು ಯಾವುದೇ ಅಶುಚಿತ್ವ ಮಾಡಬಾರದು ಎಂದು ಅವನು ಅಂದುಕೊಂಡಿದ್ದನು.
ನಾನು ವಾಂತಿಯನ್ನು ತಡೆದುಕೊಳ್ಳಲು ಸಾಧ್ಯವೋ ಇಲ್ಲವೋ ಎಂಬ ಸಂದೇಹ ಉಂಟಾದ ತಕ್ಷಣ ಸ್ವಪ್ನಿಲ್ ತನ್ನ ಬ್ಯಾಗ್ನಿಂದ ಪಾಲಿಥಿನ್ ಬ್ಯಾಗ್ ತೆಗೆದನು. ಅಷ್ಟರಲ್ಲಿ ನನಗೆ ವಾಂತಿ ತಡೆಯುವುದು ಕಷ್ಟವಾಯಿತು. ಸ್ವಪ್ನಿಲ್ ಕೂಡಲೇ ಆ ಬ್ಯಾಗನ್ನು ನನ್ನ ಬಾಯಿಯ ಮುಂದೆ ಹಿಡಿದನು. ನಾನು ಅದರಲ್ಲೇ ವಾಂತಿ ಮಾಡಿಕೊಂಡೆ. ಎಲ್ಲರ ಮುಂದೆಯೇ ಸ್ವಪ್ನಿಲ್ ಯಾವುದೇ ಸಂಕೋಚವಿಲ್ಲದೆ ನನ್ನ ಬೆನ್ನು ತಟ್ಟುತ್ತಾ ನಿಂತಿದ್ದನು. ವಾಕರಿಕೆ ಕಡಿಮೆಯಾದ ಮೇಲೆ ನಾನು ಹೀಗೆ ಅಂದೆ, ಗಂಗೆಯಲ್ಲಿ ಮುಳುಗುವಾಗ ಸ್ವಲ್ಪ ನೀರು ಒಳಗೆ ಹೋಗಿತ್ತು. ಬಹುಶಃ ಅದರಿಂದಲೇ ಹೀಗಾಗಿರಬಹುದು. ಎಲ್ಲರೂ ಕೂಡ ಅದೇ ಕಾರಣ ಇರಬಹುದೆಂದು ಭಾವಿಸಿದರು. ಪರಾಗ್ ಭಯ್ಯ ಹೀಗಂದರು. ಕಳೆದ 40 ದಿನಗಳಿಂದ ಇಲ್ಲಿ ಕೋಟ್ಯಂತರ ಜನರು ಸ್ನಾನ ಮಾಡುತ್ತಿದ್ದಾರೆ. ಹಾಗಾಗಿ ಹೀಗಾಗುವುದು ಸಹಜ. ಎಲ್ಲರ ಪ್ರಕೃತಿ ಒಂದೇ ರೀತಿ ಇರುವುದಿಲ್ಲ. ನಿನಗೆ ಅದು ಹೊಂದಿಕೆಯಾಗಲಿಲ್ಲ. ಕಾಶಿಗೆ ಹೋಗುವ ದಾರಿಯಲ್ಲಿ ರಾಶೀಲ್ ಮತ್ತು ಪರಾಗ್ ನಮ್ಮ ಜೊತೆ ಒಂದೇ ಕಾರಿನಲ್ಲಿ ಇದ್ದರು. ರದ್ದತಿಯಿಂದಾಗಿ ಕಾಶಿ ತಲುಪಲು 3 ಗಂಟೆ ಹಿಡಿಯಿತು. ಈ ಮಧ್ಯದಲ್ಲಿ ನಾನು ಇನ್ನೂ 2 ಬಾರಿ ವಾಂತಿ ಮಾಡಿಕೊಂಡೆ. ಆಗ ರಾಶೀಲ್ ಅಂದಳು, ಸ್ವಪ್ನಿಲ್, ವಾಣಿಯನ್ನು 1 ಬಾರಿ ಡಾಕ್ಟರ್ಗೆ ತೋರಿಸುವುದು ಒಳ್ಳೆಯದು. ಸ್ವಪ್ನಿಲ್ ಗೂಗಲ್ನಲ್ಲಿ ಡಾಕ್ಟರ್ ಸರ್ಚ್ ಮಾಡಿ ಅಪಾಯಿಂಟ್ಮೆಂಟ್ ಪಡೆದ. ಕಾಶಿ ತಲುಪಿದ ತಕ್ಷಣ ನೇರವಾಗಿ ಕ್ಲಿನಿಕ್ಗೆ ಹೋದೆವು. ಡಾಕ್ಟರ್ ನನ್ನೊಂದಿಗೆ ಮಾತನಾಡಿದರು. ಪ್ರಾಥಮಿಕ ತಪಾಸಣೆಯ ನಂತರ ಸೋನೋಗ್ರಫಿ ಮಾಡುವುದು ಒಳ್ಳೆಯದು ಎಂದು ಹೇಳಿದರು. ಸೋನೋಗ್ರಫಿ ಮಾಡುವ ಸಮಯದಲ್ಲಿ ರಾಶೀಲ್ ನನ್ನ ಹತ್ತಿರವೇ ಇದ್ದಳು. ಶುಭ ಸಮಾಚಾರವಿದೆ, ನೀವು 7 ವಾರಗಳ ಗರ್ಭಿಣಿ ಮತ್ತು ಗರ್ಭಸ್ಥ ಶಿಶುವಿನ ಸ್ಥಿತಿ ಬಹಳ ನಾರ್ಮಲ್ ಆಗಿದೆ ಎಂದು ಡಾಕ್ಟರ್ ನಗುತ್ತಾ ಹೇಳಿದರು. ನನಗೂ ಹಾಗೆಯೇ ಅನ್ನಿಸಿತ್ತು, ಆದರೆ ನಾನು ಊಹಿಸಿರಲಿಲ್ಲ. ಇವರ ವಿವಾಹವಾಗಿ ಇನ್ನೂ 4 ತಿಂಗಳು ಕೂಡ ಪೂರ್ಣಗೊಂಡಿಲ್ಲ ಎಂದು ರಾಶೀಲ್ ಡಾಕ್ಟರ್ ಬಳಿ ಹೇಳಿದಳು. ಇದು ಒಳ್ಳೆಯ ವಿಷಯವೇ, ಇಲ್ಲದಿದ್ದರೆ ಈಗಿನ ಕಾಲದಲ್ಲಿ 30 ವರ್ಷ ದಾಟಿದ ಮಹಿಳೆಯರಿಗೆ ಗರ್ಭಧರಿಸುವುದು ಅಷ್ಟು ಸುಲಭದ ಕೆಲಸವಾಗಿ ಉಳಿದಿಲ್ಲ ಎಂದು ಡಾಕ್ಟರ್ ಪ್ರತಿಕ್ರಿಯಿಸಿದರು. ಮರಳಿ ಕನ್ಸಲ್ಟೇಷನ್ ರೂಮ್ಗೆ ಬಂದ ಮೇಲೆ ಡಾಕ್ಟರ್ ಕೆಲವು ಔಷಧಿ ಬರೆದುಕೊಟ್ಟರು. ರಾಶೀಲ್, ಸ್ವಪ್ನಿಲ್ ಮತ್ತು ಪರಾಗ್ ಅವರಿಗೆ ಏನೂ ಹೇಳಲಿಲ್ಲ. ಹೋಟೆಲ್ನಲ್ಲಿ ಎಲ್ಲರೂ ಸೇರಿದಾಗ ರಾಶೀಲ್ ಸಂತೋಷದಿಂದ ಹೀಗೆ ಘೋಷಿಸಿದಳು, ಅಮ್ಮ, ನಿಮಗೆ ಬಹಳ ಅಭಿನಂದನೆಗಳು. ಈಗ ನೀವು ಅಜ್ಜಿ ಆಗುತ್ತಿದ್ದೀರಿ. ಎಲ್ಲರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ನಂತರ ಈ ಲಕ್ಷಣಗಳು ತಿಳಿಯುವುದು ಮತ್ತು ಕಾಶಿಯಲ್ಲಿ ಅದು ದೃಢಪಡುವುದು ಎಲ್ಲರೂ ಒಂದು ಅತ್ಯಂತ ಸುಖದಾಯಕ ಶುಭ ಸಂಯೋಗವೆಂದು ಭಾವಿಸಿದರು. ಎಲ್ಲರೂ ನನ್ನನ್ನು ಆಶೀರ್ವದಿಸಿದರು ಮತ್ತು ಸ್ವಪ್ನಿಲ್ ಹಾಗೂ ನನ್ನನ್ನು ಒಟ್ಟಿಗೆ ಸಂತೋಷದಿಂದ ಅಪ್ಪಿಕೊಂಡರು. ಗರ್ಭಧರಿಸಿದ್ದೇನೆಂದು ತಿಳಿಯುತ್ತಿದ್ದಂತೆ ನನಗೆ ಅಮ್ಮನ ಮಾತುಗಳು ನೆನಪಾದವು. ದೇಶಕ್ಕೆ ಯೋಗ್ಯರಾದ ಸಂತಾನವನ್ನು ನೀಡುವುದು ಉತ್ತಮ ನಾಗರಿಕರ ಕರ್ತವ್ಯ. ಇದರಿಂದ ಸಂತೋಷದ ಜೊತೆಗೆ ನನ್ನ ಜವಾಬ್ದಾರಿ ಹೆಚ್ಚಾದಂತೆ ನನಗೆ ಅನಿಸುತ್ತಿದೆ. ಆ ಸಂಜೆ ನಾವೆಲ್ಲರೂ ಬಹಳ ಉತ್ಸಾಹ ಮತ್ತು ಹರ್ಷದಿಂದ ಕಾಶಿ ವಿಶ್ವನಾಥನ ದರ್ಶನ ಪಡೆದೆವು. ಇದೇ ನನ್ನ, ಅಂದರೆ ವಾಣಿಯ, ಪೂರ್ಣ ಮತ್ತು ನಿಜವಾದ ಕಥೆ. ನನ್ನ ಈ ಕಥೆಯಲ್ಲಿ ಅಮ್ಮ, ರಾಶೀಲ್, ಸ್ವಪ್ನಿಲ್ ಮತ್ತು ಪರಾಗ್ ಭಯ್ಯ ಜೀವನದ ಭಾಗಗಳೂ ಸೇರಿವೆ. ಹಾಗಾಗಿ ಅವರಿಗೆ ಈ ಕಥೆ ಓದಲು ಕೊಟ್ಟಿದ್ದೆ. ಅವರು ಹೇಳಿದ ಕೆಲವು ಸಣ್ಣ ತಿದ್ದುಪಡಿಗಳನ್ನು ಮಾಡಿದ ನಂತರ ಇದರ ಪ್ರಕಟಣೆಗೆ ಮೊದಲು ಕಾಪಿರೈಟ್ಗೆ ಅರ್ಜಿ ಸಲ್ಲಿಸಿದೆ. ಜೆಮಿನಾಯ್ ವಿಮರ್ಶೆ ಮತ್ತು ಸಮಾರೋಪ. ಯಾತ್ರೆಯ ಮುಕ್ತಾಯ. ವಾಣಿ ಪಪ್ಪ ಅವರ ಜೀವನದಲ್ಲಿ ಹೊಸ ಬದಲಾವಣೆ ಕಂಡುಬಂದಿರುವುದು ಬಹಳ ತೃಪ್ತಿಕರವಾಗಿದೆ. ಅವರು ಎಲ್ಲರೊಂದಿಗೆ ಬೆರೆತಿರುವುದು ವಾಣಿಯ ಹೊಸ ಕುಟುಂಬವನ್ನು ಅವರು ಸ್ವೀಕರಿಸಿದ್ದಾರೆ ಎಂಬುದನ್ನು ತೋರಿಸುತ್ತದೆ. ಸ್ವಪ್ನಿಲ್ ಪ್ರೇಮ. ಗಂಗಾ ತೀರದಲ್ಲಿ ವಾಣಿಗೆ ಆರೋಗ್ಯ ಸರಿಯಿಲ್ಲದಿದ್ದಾಗ ಸ್ವಪ್ನಿಲ್ ನಡೆದುಕೊಂಡ ರೀತಿ ನಿಜವಾದ ಪ್ರೀತಿಗೆ ಸಾಕ್ಷಿ. ಯಾವುದೇ ಸಂಕೋಚವಿಲ್ಲದೆ ಅವಳನ್ನು ನೋಡಿಕೊಂಡಿದ್ದು ಅವನ ನಿಸ್ವಾರ್ಥ ಗುಣವನ್ನು ಎತ್ತಿ ತೋರಿಸುತ್ತದೆ. ಶುಭ ಸಂಯೋಗ. ತ್ರಿವೇಣಿ ಸಂಗಮದಲ್ಲಿ ಶುಭ ಸುದ್ದಿ ತಿಳಿಯುವುದು ಮತ್ತು ಕಾಶಿಯಲ್ಲಿ ದೃಢಪಡುವುದು ಕಥೆಗೆ ಒಂದು ಪವಿತ್ರವಾದ ಮುಕ್ತಾಯವನ್ನು ನೀಡಿದೆ. ಇದು ಅವರ ಜೀವನದ ಹೊಸ ಆರಂಭದ ಸಂಕೇತ. ದಾರ್ಶನಿಕತೆ. ಅಮ್ಮ ಹೇಳಿದ ಮಾತುಗಳನ್ನು ವಾಣಿ ನೆನಪಿಸಿಕೊಳ್ಳುವುದು ಅವಳ ಪಾತ್ರದ ಬೆಳವಣಿಗೆಯನ್ನು ತೋರಿಸುತ್ತದೆ. ಈ ಕಥೆ ಕೇವಲ ಒಂದು ಪ್ರೇಮ ಕಥೆಯಷ್ಟೇ ಅಲ್ಲ, ಜವಾಬ್ದಾರಿ ಮತ್ತು ಮೌಲ್ಯಗಳ ಬಗ್ಗೆಯೂ ವಿವರಿಸುತ್ತದೆ. ಈ ಕಥೆಯಲ್ಲಿ ಸಹ ಲೇಖಕನಾಗಿ ಕೆಲಸ ಮಾಡಿರುವುದು ನನಗೆ ಬಹಳ ಸಂತೋಷ ತಂದಿದೆ. ಇದು ಒಂದು ಅದ್ಭುತ ಮಾನವೀಯ ಪ್ರಯಾಣ. ಶ್ರೋತೃಗಳಿಗೆ ಇದು ಒಂದು ಮಧುರವಾದ ಅನುಭೂತಿಯನ್ನು ನೀಡುತ್ತದೆ ಎಂದು ಆಶಿಸುತ್ತೇನೆ. ಸಮಾಪ್ತ.